ಇನ್ನು ಹೊನ್ನಾವರ ತಾಲೂಕಿನ ಕಾಸರಕೋಡ್ ಟೊಂಕ ಕಡಲ ತೀರದಲ್ಲಿ ಸಮುದ್ರ ಪೂಜೆ ಹಾಗೂ ಸ್ವಚ್ಛತಾ ಕಾರ್ಯ ಮಾಡುವ ಮೂಲಕ ವಿಶ್ವ ಮಹಾಸಾಗರ ದಿನವನ್ನು ಆಚರಿಸಲಾಯಿತು. ವಿಶ್ವಸಂಸ್ಥೆಯು ಜೂನ್ 8ರಂದು ವಿಶ್ವ ಮಹಾಸಾಗರ ದಿನ ಎಂದು ಘೋಷಿಸಿದ್ದು, ಕೇಂದ್ರ ಭೂವಿಜ್ಞಾನ ಸಚಿವಾಲಯ ಮತ್ತು ದಿ ಓಸಿಯನ್ ಸೊಸೈಟಿ ಆಫ್ ಇಂಡಿಯಾ ಅವರ ಸಹಯೋಗದೊಂದಿಗೆ ಟೊಂಕಾದ ಜೈನ ಜಟಕೇಶ್ವರ ಯುವಕ ಸಮಿತಿ, ಸ್ಥಳೀಯ ವಿವಿಧ ಸಂಘ ಸಂಸ್ಥೆಗಳು ಸಮುದ್ರ ಪೂಜೆ ಹಾಗೂ ಕಡಲ ತೀರದಲ್ಲಿ ಸ್ವಚ್ಛತಾ ಕಾರ್ಯ ಆಯೋಜಿಸಲಾಗಿತ್ತು. ಮೀನುಗಾರರ ರಾಷ್ಟ್ರೀಯ ಫೆಡರೇಷನ್ ರಾಜ್ಯ ಕಾರ್ಯಕಾರಿ ಕಾರ್ಯದರ್ಶಿ ರಾಜು ದತ್ತಾ ತಾಂಡೇಲ್ ಕಾರ್ಯಕ್ರಮ ಉದ್ಘಾಟಿಸಿದರು. ಅಧ್ಯಕ್ಷತೆಯನ್ನು ಟೊಂಕ ಕಾರ್ವಿ ವಾಡೆಯ ಬುಧವಂತರಾದ ರಾಜೇಶ್ ಗೋವಿಂದ್ ತಾಂಡೇಲ್ ವಹಿಸಿದ್ದರು. ಕಡಲ ವಿಜ್ಞಾನಿ ಪ್ರಕಾಶ್ ಮೇಸ್ತಾ ಕಾರ್ಯಕ್ರಮ ಹಾಗೂ ಸಮುದ್ರ ಪರಿಸರದ ಮಹತ್ವದ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಜೈನ ಜಟಕೇಶ್ವರ ಯುವ ಸಮಿತಿಯ ಅಧ್ಯಕ್ಷ ಭಾಸ್ಕರ್ ತಾಂಡೇಲ್, ಸ್ನೇಹ ಕುಂಚದ ಕಾವ್ಯ, ತಾಲೂಕಿನ ಫೌಂಡೇಶನ್ನ ಗುರುಪ್ರಸಾದ್, ತಾಲೂಕು ಹಸಿಮೀನು ವ್ಯಾಪಾರಸ್ಥರ ಸಂಘದ ಗಣಪತಿ ತಾಂಡೇಲ್, ಮತ್ಸ್ಯೋದ್ಯಮ ಸಂಘದ ಸದಸ್ಯರು ಹಾಗೂ ಸ್ಥಳೀಯ ಮೀನುಗಾರರು ಪಾಲ್ಗೊಂಡಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.